ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಮೊದಲನೇ ಪೇಮೆಂಟ್ ಅನ್ನೋದು ಮತ್ತು ಗೂಗಲ್ ಪಿನ್ ಅನ್ನೋದು 1000 ಸಬ್ಸ್ಕ್ರೈಬರ್ ಅನ್ನೋದು 4000 ವಾಚ್ ಅವರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಒಂದು ಸಬ್ಸ್ಕ್ರೈಬರ್ ಬಂದು ತುಂಬ ಖುಷಿಯಾಗುತ್ತೆ. ಅದೇ ರೀತಿಯಾಗಿ ಚಾನಲ್ ಈಸಿಯಾಗಿ ಮಾನಿಟೈಸೇಷನ್ ಆಯಿತು ಅಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಮಾಡಿರೋರು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಅದನ್ನ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ಪಡ್ತಾರೆ. ಸೊ ನನ್ನ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿ ಸೊ ನಾನು ಮೊದಲನೇ ಪೇಮೆಂಟನ್ನು ತೊಗೊಂಡಿದ್ದೀನಿ. ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ, ಸೊ ನನಗೆ ಎಷ್ಟು ಪೇಮೆಂಟ್ ಬಂದಿದೆ, ಎಷ್ಟು ದಿನದಲ್ಲಿ ನಾನು ಈ ಒಂದು ಪೇಮೆಂಟನ್ನು ತೊಗೊಂಡೆ. ಸೊ ನನಗೆ ಯೂಟ್ಯೂಬಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳಾಗಿತ್ತು. ಸೊ ಅದಕ್ಕೆಲ್ಲ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದೆ, ಅವ್ರು ನನಗೆ ಏನು ಸೊಲ್ಯೂಷನನ್ನು ಕೊಟ್ಟರು. ನಾನು ಈಸಿಯಾಗಿ ಹೇಗೆ ಇಷ್ಟು ಬೇಗ ನಾನು ಪೇಮೆಂಟ್ನ ತೊಗೊತೀನಿ ಅಂತ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಸೊ ಅಷ್ಟು ಬೇಗ ನಾನು ಪೇಮೆಂಟನ್ನು ತೊಗೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಇನ್ ಡೀಟೇಲಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೀವು ಯೂಟ್ಯೂಬ್ ಮಾಡಿದ್ದೀರಾ, ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಬೇಕು, ನೀವು ನಂತರನೇ ಆದಷ್ಟು ಬೇಗ ಪೇಮೆಂಟ್ನ ತೊಗೋಬೇಕು ಅಂತೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ, ಅದಕ್ಕೆ ನಾವು ಹೇಗೆ ಸೊಲ್ಯೂಷನನ್ನು ಕಂಡುಕೋಬೋದು, ಸೊ ಈಸಿಯಾಗಿ ನಾವು ಅಮೌಂಟನ್ನು ಹೇಗೆ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬಟ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ, ನಮಗೆ ಪೇಮೆಂಟು ಏನಂತ ಹೇಳಿದ್ರೆ ಮಾನಿಟೈಸೇಷನ್ ಆನ್ ಆಗೋದಾಗಿರ್ಬೋದು, ಅಥವಾ ಏನಾದರೂ ನಿಮಗೆ ಎರರ್ಸ್ ಬಂದಿರುತ್ತೆ, ಅದನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ, ಯಾರ್ಯಾರನ್ನೋ ಕೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ತುಂಬಾ ಏನಂತ ಹೇಳಿದ್ರೆ ಖುಷಿ ಆಗುತ್ತೆ. ಯಾಕಂತ ಹೇಳಿದರೆ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದು ತುಂಬಾ ಕಷ್ಟ. ಬಟ್ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಯೂಟ್ಯೂಬ್ ಅಷ್ಟು ಈಸಿ ಯಾವುದೂ ಇರೋದಿಲ್ಲ. ನಾವು ಲಾಂಗ್ ಟೈಮ್ ಇನ್ಕಮ್ನ ನೋಡ್ತೀವಿ ಅಂತ ಹೇಳಿದಾಗ ನಮಗೆ ಯೂಟ್ಯೂಬ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನಮಗೆ ಏನಂತ ಡೈಲಿ ರೊಟೇಷನ್ ಮೇಲೆ ನಮಗೆ ಒಂದು ಬಿಸ್ನೆಸ್ ಇದೆ, ಬಿಸ್ನೆಸ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಇನ್ಸ್ಟಾಗ್ರಾಮ್ ಬೆಸ್ಟ್ ಅಂತ ಹೇಳ್ತೀವಿ. ಬಟ್ ಇದರಲ್ಲಿ ನಮಗೆ ಲಾಂಗ್ ಟೈಮ್ ನಮಗೆ ಬರ್ತಾನೆ ಇರುತ್ತೆ ಪೇಮೆಂಟು. ಇವತ್ತಿನ ವಿಡಿಯೋ ಯಾವತ್ತೋ ಕೈ ಹಿಡಿಯುತ್ತೆ, ಏನೋ ಆಗುತ್ತೆ ಅಂತ ಹೇಳಿದರೆ ನಾವು ಲಾಂಗ್ ಟೈಮ್ ಇನ್ಕಮ್ ನೋಡ್ತೀವಿ ಅಂತ ಹೇಳಿದ್ರೆ ಯೂಟ್ಯೂಬು ಬೆಸ್ಟ್ ಆಪ್ಷನ್ ಇದೆ. ಬಟ್ ಯೂಟ್ಯೂಬಲ್ಲಿ ನಾವು ಸಸ್ಟೈನ್ ಆಗೋದು ಅಷ್ಟೇ ಕಷ್ಟ ಇದೆ. ಯಾಕೆ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಈಗ ಒಂದು 10 ವರ್ಷದ ಕೆಳಗಡೆ ಒಂದಷ್ಟು ಕ್ರೈಟೀರಿಯಾಗಳು ಇರಲಿಲ್ಲ, ಇವಾಗಿರ್ತಕ್ಕಂಥ ಕ್ರೈಟೀರಿಯಾಗಳು ಇರಲಿಲ್ಲ. ಬಟ್ ಇವಾಗ ಏನೈತೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಅಂತ ಹೇಳ್ತಾ ಇದ್ದಾರೆ. ಈ 4000 ವಾಚ್ ಅವರಿಗೆ ತುಂಬ ಜನ ಏನೇನೋ ದಾರಿಗಳನ್ನ ಕಂಡುಹಿಡ್ಕೊಂಡಿದ್ದಾರೆ. ಅವರಿಗೆ ವಿಡಿಯೋಗಳಿಗೆ ವ್ಯೂಸ್ ಬರೋದಿಲ್ಲ, ಇಲ್ಲ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗಿರೋದಿಲ್ಲ, ವಾಚ್ ಅವರ್ ಕಂಪ್ಲೀಟ್ ಆದರೆ ಸಬ್ಸ್ಕ್ರೈಬರ್ ಇರೋದಿಲ್ಲ, ಎರಡೂ ಇತ್ತು ಅಂತ ಹೇಳಿದ್ರೆ ಅವ್ರ ಚಾನಲಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಥರದನ್ನೆಲ್ಲ ಮಾಡಿಕೊಂಡು ನೀವು ಯಾರ್ಯಾರ್ದೋ ವಿಡಿಯೋ ನೋಡಿರ್ತೀರ, ಏನೇನೋ ಚಾನಲಲ್ಲಿ ಏನೇನೋ ಮಾಡ್ಕೊಂಡಿರ್ತೀರ. ಸೊ ನಿಮಗೆ ಫೈನಲಿ ಸೊಲ್ಯೂಷನ್ ಅನ್ನೋದೇ ಸಿಕ್ಕಿರೋದಿಲ್ಲ. ಸೊ ನನಗೆ ಈ ಥರದ್ದು ಯಾವುದೋ ಪ್ರಾಬ್ಲಮ್ಸ್ ಏನಾಗಲಿಲ್ಲ. ಬಟ್ ನನಗೆ ಏನಂತ ಹೇಳಿದ್ರೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿತ್ತು. ನನಗೆ ವಾಚ್ ಅವರೆಲ್ಲ ಕಂಪ್ಲೀಟ್ ಆಯಿತು. ಚಾನಲ್ ಮಾನಿಟೈಸೇಷನ್ ಆದಮೇಲೂ ಬರುತ್ತೆ ನಿಮಗೆ. ಚಾನಲ್ ಮಾನಿಟೈಸೇಷನ್ ಆದಮೇಲೂ ಯೂಟ್ಯೂಬ್ ಚಾನಲ್ ಹೋಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಚಾನಲ್ ಮಾನಿಟೈಸೇಷನ್ ಆಗಿದೆ, ನಾವು ಸೇಫಲ್ಲಿ ಇದ್ದೀವಿ ಅಂತ ಖಂಡಿತವಾಗ್ಲೂ ಅನ್ಕೋಬೇಡ್ರಿ. ಚಾನಲ್ ಮಾನಿಟೈಸೇಷನ್ ಆದಮೇಲೆ ಸೊ ನಿಮಗೆ ಅದು ಹೋಗೋವಂಥದ್ದು ತುಂಬಾ ಇರುತ್ತೆ. ಸೊ ಹಾಗಿದ್ದಾಗ ನನಗೂ ಇದೇ ಪ್ರಾಬ್ಲಮ್ ಆಯಿತು. ತುಂಬ ಜನ ಹೇಳ್ತಾರೆ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ನಾವು ಏನಂತ ಹೇಳಿದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ನೀವು ಸರ್ಚ್ ಮಾಡಿ ಅಂತ ಹೇಳ್ತಾರೆ. ನಾನು ಆಗ ಮಾಡಿಬಿಟ್ಟು ಸರ್ಚ್ ಮಾಡಿ ಏನೇನೋ ಮಾಡೋಕ್ಕೋಗಿ ನನಗೆ ತುಂಬ ನನ್ನ ಚಾನಲಲ್ಲಿ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆಲ್ಲ ನಾನು ಒಬ್ಬ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರ ಹೆಸರು ಅರುಣ್ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅವ್ರು ನನಗೆ ಎಷ್ಟು ಈಸಿಯೆಸ್ಟ್ ವೇನಲ್ಲಿ ನಾನು ರೀಯೂಸ್ಡ್ ಕಂಟೆಂಟನ್ನು ರಿಮೂವ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ತುಂಬ ನೀಟಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದರು. ನಾನಿವತ್ತು ಸಂಜೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನನಗೆ ಒಂದು 2-3 ಅವರ್ಸಲ್ಲಿ ನನಗೆ ನನ್ನ ಚಾನಲ್ಲು ಎಗೇನ್ ಮತ್ತೆ ಮಾನಿಟೈಸೇಷನ್ ಆಯಿತು. ಆಲ್ರೆಡಿ ನನಗೆ $80 ಆಗಿತ್ತು, ಇನ್ನು $20 ಮಾತ್ರ ಬೇಕಿತ್ತು. ಆ ಟೈಮಲ್ಲಿ ನನ್ನ ಚಾನಲ್ ಬಂದು ರೀಯೂಸ್ಡ್ ಕಂಟೆಂಟ್ ಅಂತ ಬಂದುಬಿಡ್ತು. ಸೊ ಅದು ಪಾಲಿಸಿಗಳು ತುಂಬ ಚೇಂಜ್ ಆಗ್ತಾ ಇರುತ್ತೆ. ನಾವು ಯೂಟ್ಯೂಬ್ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ನಾನು ತುಂಬ ಜನರು ವೀಡಿಯೋಸ್ನ ನೋಡಿದ್ದೆ. ಅದರಲ್ಲಿ ಏನಂತ ಹೇಳಿದ್ರೆ ಯಾರೂ ಕರೆಕ್ಟಾಗಿ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡೇ ಇಲ್ಲ. ಅದನ್ನು ಕೂತ್ಕೊಂಡು ಆಮೇಲೆ ನಾವು ನೋಡಿದಾಗ ಅದರಲ್ಲೂ ಸ್ವಲ್ಪ ಜನ ಹೇಳಿದರು ವೀಡಿಯೋಸ್ನ ಹಾಕಿರ್ತಾರೆ, ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದನ್ನು ತಿಳ್ಕೊಂಡು ನಾವು ವಿಡಿಯೋ ಮಾಡಿದಾಗ ಹೇಗೆ ನಮ್ಮ ಚಾನಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಸೊ ಆವಾಗ ನಾನು ಕಾಂಟ್ಯಾಕ್ಟ್ ಮಾಡಿದಂಥ ಪರ್ಸನ್ ಬಂದು ಅರುಣ್ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವರು ನಿಜವಾಗ್ಲೂ ಈ ಥರ ತುಂಬ ಸಿಂಪಲ್ ವೇನಲ್ಲಿ ನನಗೆ ಹೇಳಿಕೊಟ್ರು ಯಾವ ರೀತಿಯಾಗಿ ರೀಯೂಸ್ಡ್ ಕಂಟೆಂಟನ್ನು ನಾವು ರಿಮೂವ್ ಮಾಡ್ಬೋದು ಅಂತೇಳಿ. ವಿತಿನ್ 3 ಅವರ್ಸಲ್ಲಿ ನನ್ನ ಚಾನಲ್ ಎಗೇನ್ ಮಾನಿಟೈಸೇಷನ್ ಆನ್ ಆಯಿತು. $80 ಆಗಿದ್ದು. ಮತ್ತೆ ಒಂದು 20-25 ಡೇಸಲ್ಲಿ ನಾನು ಮತ್ತೆ $100 $20 ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಂತರ ತುಂಬ ಜನ ಹೇಳ್ತಾರೆ ಮಾನಿಟೈಸೇಷನ್ 5 ತಿಂಗಳಲ್ಲಿ ಆನ್ ಮಾಡ್ಕೋಬೋದು, 4 ತಿಂಗಳಲ್ಲಿ, 3 ತಿಂಗಳಲ್ಲಿ ಅಂತ. ನಾವು 1 ತಿಂಗಳಲ್ಲೂ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ಸೊ ಅದ್ರದ್ದೆಲ್ಲ ಯಾವ ಥರ ಅಂತ ಹೇಳಿದ್ರೆ ನಾನು ವೀಡಿಯೋಸ್ನ ನೋಡ್ತಾ ಹೋಗಿ ನಿಮಗೆ ಕಂಪ್ಲೀಟಾಗಿ ನಾನು ಫಸ್ಟ್ ಪೇಮೆಂಟ್ ತೊಗೊಂಡ್ಮೇಲೆ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ನಾನು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ. ಸೊ ನಾನು ಕಂಟಿನ್ಯೂ ವೀಡಿಯೋ ಹಾಕ್ತಾ ಇರ್ತೀನಿ. ನೋಡಿ ನೀವು ಏನೇನೆಲ್ಲ ಮಿಸ್ಟೇಕ್ ಮಾಡಿದರೆ ಇದರಲ್ಲಿ ತಿದ್ಕೊಳ್ಳೋಂಥ ತುಂಬಾ ಇರುತ್ತೆ.
ನಾವು 1 ತಿಂಗಳಲ್ಲೂ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು, 4-5 ತಿಂಗಳು ಕಾಯ್ಬೇಕಂತೇನಿಲ್ಲ. ಬಟ್ ಇಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೆ ನಾವು ಡಾಲರ್ಸ್ ಕಂಪ್ಲೀಟ್ ಮಾಡ್ತೀವಲ್ವ, ಅದು ಮೇನ್ ಟಾಸ್ಕ್ ಆಗಿರುತ್ತೆ. ಸೊ ನಾನು ಬಂದು ಮಾನಿಟೈಸೇಷನ್ ಆನ್ ಆಗಿ ವಿತಿನ್ 3 ಮಂತ್ಸಲ್ಲಿ ನಾನು $100 ಕಂಪ್ಲೀಟ್ ಮಾಡಿದೆ. ಎಲ್ಲರೂ 1 ಇಯರು 6 ಮಂತು ಆ ಥರ ಟೈಮ್ನ ತೊಗೊತಾರೆ. ನಾನು ಜಸ್ಟು 3 ಮಂತ್ಸಲ್ಲಿ ನನ್ನ $100 ನಾನು ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ಫಸ್ಟ್ ಪೇಮೆಂಟನ್ನು ನಾನು ತೊಗೊಂಡೆ. ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಇವತ್ತು ನಾನು ಫಿಗರ್ನ ಹೇಳೋದಿಲ್ಲ, ನಾನು ಎಕ್ಸ್ಪೆಕ್ಟೇಷನ್ಗಿಂತ ನನಗೆ ಜಾಸ್ತಿನೇ ಅಮೌಂಟ್ ಬಂದಿದೆ ನನಗೆ. ಸೊ ಅದರಿಂದ ಐ ಆಮ್ ಹ್ಯಾಪಿ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ನಾವು ಯೂಟ್ಯೂಬಲ್ಲಿ ಗೂಗಲ್ ಪಿನ್ನು ಅದನ್ನು ನಾವು ಯೂಟ್ಯೂಬ್ ನೋಡ್ಕೊಂಡು ಆನ್ ಮಾಡ್ತೀವಲ್ವ. ಸೊ ನಾನು ಅದೇ ಥರ ಮಿಸ್ಟೇಕ್ನೇ ಮಾಡಿ ನನಗೆ ಗೂಗಲ್ ಪಿನ್ನೇ ಬರಲಿಲ್ಲ. ಸೊ ಪಿನ್ ಬರಲಿಲ್ಲ ಅಂತೇಳಿದ್ರೆ ಅಮೌಂಟ್ ಬರಲ್ಲ ಅಂತೇಳ್ಬಿಟ್ಟು ತುಂಬ ಜನ ಎದುರಿಸಿದ್ರು. ಸೊ ನನಗೆ ಆ ಟೈಮಲ್ಲೂ ಸಜೆಷನ್ನ ಕೊಟ್ಟವರು ಅರುಣ್ ಅವರೇ ಸಜೆಷನ್ ಕೊಟ್ಟರು. ಸೊ ನಿಮಗೆ ಗೂಗಲ್ ಪಿನ್ ಬಂದಿಲ್ಲ ಅಂತೇಳಿದ್ರೆ ನೀವು ಈ ಥರ ಮಾಡ್ತಾ ಹೋಗಿ, ನಿಮಗೆ ಬರುತ್ತೆ. $100 ಕಂಪ್ಲೀಟ್ ಆಗಲಿ, ನಾನು ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ಎಂದು. ಸೊ ಅವರ ಒಂದು ಸಜೆಷನ್ ಮೇಲೆ ನಾನು ವಿತಿನ್ 3 ಮಂತ್ಸಲ್ಲಿ ನಾನು $100 ಕಂಪ್ಲೀಟ್ ಮಾಡಿದೆ. ಸೊ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಯೂಟ್ಯೂಬಲ್ಲಿ ಸಸ್ಟೈನ್ ಆಗೋದು ಅಷ್ಟು ಈಸಿ ಇಲ್ಲ. ಎಲ್ಲರೂ ಹೇಳ್ತಾರೆ ಇವರಿಗೆ ವಿಡಿಯೋ ಮಾಡಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ, ಮಾನಿಟೈಸೇಷನ್ ಆನ್ ಆಗಿದೆ, ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ. ಇದು ಆ್ಯಕ್ಚುಲಾಗಿ ಮಾಡೋರಿಗೇ ಗೊತ್ತಿರುತ್ತೆ. ಸೊ ಯಾರಿಗೆ ಆಗಲಿ ಏನೇ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಇತ್ತು, ಅಥವಾ ನಿಮಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವಾಚ್ ಅವರ್ ಇನ್ನೊಂದು 100 ಅವರ್ 200 ಅವರ್ ಬೇಕಿದೆ ಅಂತ ಹೇಳಿದರೆ ನೀವು ಅವಾಗಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮ್ಗೆ ಏನೇ ಡೌಟ್ಸ್ ಇದೆ ಅಂತ ಹೇಳಿದ್ರು ನಿಜವಾಗ್ಲೂ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದರೆ. ಬಟ್ ಅವರು ಒಂದು ಜಾಬಲ್ಲಿ ಇರೋದ್ರಿಂದ ನಿಮಗೆ ಫೋನಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಅವರ ಮೆಸೇಜ್ ನೋಡಿದ ತಕ್ಷಣ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಏನಿದೆ ಏನಿಲ್ಲ ಏನು ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತಾರೆ. ಸೊ ಅವರ ಒಂದು ಗೈಡ್ಲೈನ್ಸಿಂದನೇ ನಾನು ಫಸ್ಟ್ ಪೇಮೆಂಟನ್ನು ನಿನ್ನೆ ತಾನೇ ರಿಸೀವ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪೇಮೆಂಟನ್ನು ನಾನು ತೊಗೊಂಡಿದ್ದೀನಿ. ಸೊ ಇನ್ನು ಮುಂದೆ ನನ್ನ ಚಾನಲಲ್ಲಿ ನನಗೆ ಏನೇನೆಲ್ಲ ಚಾಲೆಂಜಸ್ ಬಂತು ಅದನ್ನು ಯಾವ ಥರ ನಾನು ಸಾಲ್ಟ್ ಔಟ್ ಮಾಡ್ಕೊತಾ ಹೋದೆ, ನೀವು ಯಾವ ಮಿಸ್ಟೇಕ್ನ ಮಾಡ್ಕೋಬೋದು, ನಾವು ಯೂಟ್ಯೂಬನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಟಾಪಿಕ್ಗಳನ್ನು ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋಗಳನ್ನು ನೋಡ್ತಾ ಹೋಗಿ, ಇನ್ಮೇಲೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಫಸ್ಟ್ ಪೇಮೆಂಟ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ವೀಡಿಯೋಸ್ನ ಮಾಡಿರಲಿಲ್ಲ. ಸೊ ಫಸ್ಟ್ ಪೇಮೆಂಟ್ ಬಂದಿದೆ ನನಗೆ. ಸೊ ಇನ್ನು ಯೂಟ್ಯೂಬ್ ಬಗ್ಗೆ ನಾನು ವೀಡಿಯೋಸ್ ಆಗ್ತಾ ಹೋಗ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆದಷ್ಟು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನೋಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.